ಈಗ ನಾವು ಬಂದಿದ್ವಿ ತಲಕಾಡು. ಇದು ತಲಕಾಡು ಪಾರ್ಕಿಂಗ್. ಇಲ್ಲಿಂದ ಇಳಿದುಕೊಂಡು ತಲಕಾಡು ಫಸ್ಟ್ ನದಿಗೆ ಹೋಗ್ತಾ ಇದ್ವಿ. ನದಿಗೆ ಹೋಗೋ ದಾರಿ. ಆದ್ರೆ ಇನ್ನು ತಲಕಾಡ್ನಾಗ ನದಿ ಮಾತ್ರ ಸೂಪರ್ ಐತೆ. ಅಂದರೆ ಸಣ್ಣ ಕಾವೇರಿ ನದಿನೇ, ಬಟ್ ಏನಪ್ಪ ಅಂದ್ರೆ ತೆಪ್ಪಗಳು ಜಾಸ್ತಿ ಇದಾವೆ. ತೊಗೊಂಡು ಆ ಕಡೆ ಈ ಕಡೆಗೆ ಓಡಾಡಬಹುದು. ಫೋಟೋಗೆ ಆಡೋಕ್ಕೂ ಚೆನ್ನಾಗಿ ಜಾಗ ಚೆನ್ನಾಗೈತಿ. ಒಂದು ಏನು ತಿಳ್ಕೊಬೇಕಪ್ಪ ಅಂದರೆ ತಲಕಾಡು ಬೇರೆ, ತಲಕಾವೇರಿನೇ ಬೇರೆ. ತಲಕಾವೇರಿಲಿ ಕಾವೇರಿ ನದಿ ಹುಟ್ಟಿ ತಲಕಾಡು ಮೂಲಕ ಹರಿತೈತೆ. ಹಂಗಾಗಿ ಕೆಲವೊಬ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ, ತಲಕಾವೇರಿ ತಲಕಾಡು ಎರಡು ಸೇಮ ಅಂತ ಹೇಳ್ಬಿಟ್ಟು. ನಾವು ಬರೋದು ಮೂರು ಸಲ ನಾವು ಬರ್ತಾ ಇರೋದು. ಅಂದರೆ ಇದು ಮುಂಚೆ ಬ್ರಿಡ್ಜ್ ಇದ್ದಿಲ್ಲ, ಈಗ ಬ್ರಿಡ್ಜ್ ಮಾಡಕತ್ತಾರ. ಸಣ್ಣ ಹುಡುಗ ಕರ್ಕೊಂಬಂದ್ರೆ ಮಸ್ತ್ ಆಟ ಆಡ್ದವು ಇಲ್ಲಿ. ಇಷ್ಟು ಉದ್ದ ಇರ್ಬೇಕು ಮೋಸ್ಟ್ಲಿ. ಒಳಗೆ ಅದಕ್ಕೆ ಇಷ್ಟು ಉದ್ದ ಇಟ್ಟಾರ ಬಡಿಗೆ. ಸುಳಿ ಇದೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿರೋಡ. ಈಗ ಸುಳಿ ಇದೆ ಎಚ್ಚರಿಕೆ. ಅನ್ನೋಕ್ಕಿಂತ ಒಂದು ಮಿನಿ ಬೀಚ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕಲ್ಲು ಬಂಡೆ ಏನಿಲ್ಲ, ಬರೀ ಬೀಚ್ ಥರ ಬರೀ ಮಣ್ಣು ಉಸಿನ ಟೈಪ್ ಇದೆ. ತೆಪ್ಪದಾಗ ಹೋಗ್ಬೋದು. ಈ ತಲಕಾಡಲ್ಲಿ ಏನಪ್ಪ ಫೇಮಸ್ ಅಂದ್ರೆ ಒಂದು ಟೆಂಪಲ್ ಪೂರ್ತಿ ಮರಳಲ್ಲೇ ಊದೋಗ್ಬಿಡೋದು. ಯಾವುದೋ ದೇವರ ಶಾಪದಿಂದ, ಆ ಶಾಪದಿಂದ ಊರೇ ಮರಳಾಗಿ ಪೂರ್ತಿ ಬೂದಿ ಆಗೈತೆ ಅಂತ ಹೇಳ್ತಾರೆ. ಅದು ಕೂಡ ಬೂದಿ ನೀತಿ. ಬಟ್ ಇಲ್ಲಿ ಕಾವೇರಿ ನದಿ ಒಳ್ಳೆ ಚೆನ್ನಾಗಿ ಹರಿತದ. ಒಂಥರ ಸೇಮ್ ನೋಡೋಕೆ ಬೀಚ್ ಕಾಣಕ್ಕೆ ಸಮುದ್ರದಲ್ಲಿ ಹೆಂಗೆ ಉಸಿಗಿರ್ತದೋ ಅದೇ ಥರ ಇಲ್ಲಿ ಕೂಡ ಉಸಿರು. ಆ ಕಲ್ಲೆಲ್ಲ ಬಂಡೆಲ್ಲ ಏನೇನಿಲ್ಲ. ಒಂದು ಗುಡಿ ಅಲ್ಲ, 5 ಗುಡಿ ಇದ್ದಾವೆ. ಅವುಗಳಿಗೆ ಪಂಚಲಿಂಗಗಳು ಅಂತ ಕರೀತಾರೆ, ಪಂಚಲಿಂಗೇಶ್ವರ ಅಂತ ಕರೀತಾರೆ. ಒಂದೊಂದು ಗುಡಿ ಒಂದೊಂದು ಜಾಗದಲ್ಲಿದ್ದಾವೆ. 5 ಕಡೆಗೆ ಲಿಂಗಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವುಗಳಿಗೆ ಪಂಚಲಿಂಗಗಳು ಅಂತ ಕರೀತಾರೆ, ಪಂಚಲಿಂಗೇಶ್ವರ. ಇದು ತಲಕಾಡು ಅನ್ನೋದು ಮೊದಲು ಮಾತು ನಾವು ಕೇಳೋದು ಇಲ್ಲಪ್ಪ ಅಂದರೆ ನಾವು ಸ್ಕೂಲ್ ಡೇಸ್ ಇದ್ದಾಗ ಸಮಾಜ ವಿಜ್ಞಾನದಲ್ಲಿ ಬರುತ್ತೆ ಹೆಸರು ತಲಕಾಡಿನ ಗಂಗರು ಅಂತೇಳಿ. ಆ ಪಾಠದಾಗ ಕೇಳಿದ ಫಸ್ಟ್ ಹೆಸರು ತಲಕಾಡು ಅಂತೇಳಿ. ಆದರೆ ಹಿಂಗಿರುತ್ತೆ ಅಂತ ನೋಡಕ್ಕೆ ಬಂದಿದ್ದು ಇಲ್ಲಿಗೆ ಮಾತ್ರ ಐತೆ. ನಾವು ಕರೆಕ್ಟಾಗಿ ಹೋಗಿಲ್ಲ, ಸೀದಾ ನೆಟ್ಟಿನ ದಾರಿ ಹೋಗ್ತೀವಿ. ಜಾಸ್ತಿ ನಾವು ಅಡ್ದಾರಿಗೆ ಹೋಗಲ್ಲ. ಹಂಗೆ ಆದ್ರೆ ಅಡ್ದಾರಿ ಹಿಡ್ದಾರಿಗೆ ಭಾಳ ಬೆಲೆ ಬಿಟ್ರೆ ನೆಟ್ಟದಾರಿಗೆ ಹೋಗೋದು ಸರಿ ಬೆಲೆ ಇರಲ್ಲ. ಅಲ್ಲ ಸಮುದ್ರಾಗ ಸೇಮ್ ಇದ್ರಂಗಿರ್ತ ಮರಳು. ಇದು ಅದೇ ಅಲ್ಮೇಲಮ್ಮನ ಶಾಪಕ್ಕೆ ಪೂರ್ತಿ ಊರ ಇದಾಗಿದೆ. ಏನೋ ಬೋರ್ಡ್ ಹಾಕ್ಯಾರಲ್ಲಿ.
ಎಂಥ ದೇವನಂತ ಗುಡ್ಡ ಪಡ್ಡ ಆರಾಮ ಹತ್ಬೋದು. ಕಲ್ಲು ಬಂಡೆ ಮುಳ್ಳು ಯಾವ ತಲೆ ಕೆಡ್ಸ್ಕೊಳ್ಳಾರಂಗೆ ಆರಾಮ ನಡಿಬೋದು. ಆದರೆ ಇವನವನು ಇದು ಹುಸಿನ್ಯಾಗ ನಡಿಬೇಕಂದ್ರೆ ಹೆಜ್ಜೆ ಕಿತ್ತಿಡ ಕಾಲು ಒಲ್ಲೆ ಅಂತದ ಅವನು. ಸಾವಕಾಶ ಹೋಗ್ಬೇಕು. ಅದೇ ಎಂತೆಂಥ ಗುಡ್ಡ ಇರ್ತೀವಿ, ಎಂತೆಂಥ ನದಿ ದಾಡ್ತೀವಿ, ಅವಾಗ ಏನು ಆರಾಮ್ ತ್ರಾಸ ಬರಂಗೆ ಹೋಗ್ತೀವಿ. ಇಲ್ಲೇ ನೋಡ್ತೀವಿ ತಲಿಬ್ಯಾನಿ ರೊಕ್ಕ ಮಾಡಕ್ಕೆ ನಿಂತಿರಪ್ಪ. ಓನರ್ ಗಿನರ್ ಡ್ರೈವರ್ ಗಿರ ನಿಮ್ಮ ಲೆಕ್ಕಕ್ಕಿಲ್ಲ. ಹೋಟೆಲ್ ಇರ್ತಾವ ಕಾಯಿ ತಗೊಳ್ಳಿ ಅಂತ ನೀವು ರೊಕ್ಕ ಹೋಗೋದು ನಮ್ದಲ್ಲ. ಈ ದೇವಸ್ಥಾನ ನೋಡ್ರಿ ಮರಳಾಗ ಮುಚ್ಚೋಗಿತ್ತಂತದ. ಅದನ್ನು ತೆಗೆದು ಪದೇ ಮರಳು ಮುಚ್ಚುತ್ತಂತ ಹೇಳ್ಬಿಟ್ಟು ಸುತ್ತಾರ ಗೋಡೆ ಕಟ್ಟರಕ್ಕೆ ಸೆಂಟ್ರ್ನಾಗ ದೇವಸ್ಥಾನ ಬಿಟ್ಟಾರ. ಬಟ್ ಇದು ಯಾವಾಗ ಮರಳು ಮುಚ್ತಾನೇ ಇರುತ್ತಂತ. ಯಾವಾಗ ಓಪನ್ ಆಗುತ್ತೆ ಏನು. ಇದು ರಾಜರ ಕಾಲ ಅಂದರೆ ಗಂಗರು. ಆವಾಗ ಗಂಗರ ಆಳಿದ ಕಾಲದಾಗ ಇವೆಲ್ಲ ಕಟ್ಟಿಸಿದ್ದು ದೇವಸ್ಥಾನ. ಈ ಎಲ್ಲ ಪ್ಲೇಸ್ ಅಂದರೆ ಈ ಥರ ಎಲ್ಲ ಶಿಲ್ಪ ಕೃತಿಗಳು ಏನು ಗೋಪುರಗಳದವಲ್ಲ ಅವನ್ನೆಲ್ಲ ಆವಾಗ ರಾಜರ ಕಾಲದಾಗೆ ಕಟ್ಟಿಸಿದ್ದು ಅಂತ ಇವೆಲ್ಲ. ಮರಳೇಶ್ವರ ಮಂದಿರ, ಬ್ಲಾಕ್ ಕಲರ್ ಶಿವಲಿಂಗ, ಬ್ಲಾಕ್ ಕಲರ್, ಅದು ಬ್ರೌನ್ ಕಲರ್. ಅದು ಶಿವಲಿಂಗ ಬಣ್ಣ ಬ್ರೌನ್ ಕಲರ್, ಇದು ಬ್ಲಾಕ್ ಕಲರ್. 5 ಫೀಟ್ ಶಿವಲಿಂಗ, 5 ಫೀಟ್. ಮರಳೇಶ್ವರ ಮಂದಿರ.